ನೋಡಕ್ ಆಗ್ತಿರ್ಲಿಲ್ಲ. ಡಬಲ್ ಡಿಬಿಲ್ ಡಕ್ಕ ಗಿಲ್ಲಿ ಗೆಲ್ಲಸ್ ಪಕ್ಕ. ಗಿಲ್ಲಿ ಅಂದ್ರೆ ಹುಚ್ಚು ನಮ್ಗೆ. ಬಂದೇನೆ ನಾವು ಗಿಲ್ಲಿ ಪಕ್ಕ. ಇಲ್ಲಿನೇ. ಯಾಕೆ? ಅಫ್ಕೋರ್ಸ್ ಅವ್ರು ಆಡ್ತಿರೋ ರೀತಿ ಆಗಿರ್ಬೋದು, ಅವ್ರು ಮಾಡೋ ಕಾಮಿಡಿ, ಬಿಗ್ ಬಾಸ್ ಇಲ್ಲಿರೋ ಫ್ಯಾನ್ ಕ್ರೇಜೇ ಹೇಳುತ್ತೆ ಅವ್ರು ಏನು ಅಂತ. ಗಿಲ್ಲಿನೇ ಇಷ್ಟ. ಯಾವ ಊರಿಂದ ಬಂದಿರಾ? ನಾವು ನೆನ್ಮಂಗ್ಲ. ಎಷ್ಟೊತ್ತಿಂದ ವೇಟ್ ಮಾಡಿ? 4 o'clock ವೆಯ್ಟ್ ಮಾಡ್ತಾ ಇದ್ದೀವಿ. ಹೇಳಿ. ಗಿಲ್ಲಿನೇ ವಿನ್ ಆಗಬೇಕು ಮ್ಯಾಮ್. ಅವನು ಕಷ್ಟಪಟ್ಟಿಂದ ಬಂದಿದ್ದಾನೆ. ಆಮೇಲೆ ಇಲ್ಲಿ ಅವನಿಲ್ಲ ಅಂದಿದ್ರೆ ಬಿಗ್ ಬಾಸ್ ನೋಡೋಕ್ಕಾಗ್ತಿರ್ಲಿಲ್ಲ. ಆದ್ದರಿಂದ ಅವನೇ ವಿನ್ ಆಗಬೇಕು ಅಂತ ಆಸೆ. ಇಲ್ಲಿ ಯಾಕೋ ನೋಡ್ತಾ ಇದ್ರೆ ಹೆಣ್ಮಕ್ಳು ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಅನ್ಸುತ್ತೆ. ಹೌದು ಮ್ಯಾಮ್. ಗಿಲ್ಲಿಗೆ ಹೆಣ್ಮಕ್ಳು ಫ್ಯಾನ್ಸು ಅಂದರೆ ಅವ್ನ ಆಕ್ಟಿಟ್ಯೂಡು, ಆಮೇಲೆ ಅವರು ನಡೆಸೋ ರೀತಿ ಎಲ್ಲದು ಓಕೆ. ಹಾಗಾಗಿ ಎಲ್ಲರೂ ಗಿಲ್ಲಿಗೆ ಓಟ್ ಹಾಕಿದ್ದಾರೆ ಅಂತ ಅಭಿಪ್ರಾಯ. ಹಂಗಾಗಿ ಬಿಗ್ ಬಾಸ್ ದಿನಾನು ನೋಡ್ತಾ ಇದ್ರಾ? ನೋಡ್ತಾ ಇದ್ವು ಮ್ಯಾಮ್. ಹೇಗೆ ಅನ್ನಿಸ್ತಿತ್ತು? ಚೆನ್ನಾಗಿದೆ ಮ್ಯಾಮ್. ಇದರಿಂದ ಬಂದಿರೋದ್ರಿಂದ ಈ ವರ್ಷನೇ ಬೆಸ್ಟ್ ಬಿಗ್ ಬಾಸ್. ಅಶ್ವಿನಿ ಅವರಿಗೆ ಮತ್ತೆ ಗಿಲ್ಲಿಗೆ ಜಿದ್ದಾಜಿದ್ದಿ ಇದೆ. ಯಾರ ಮುಡಿಗೆ ಬರುತ್ತೋ ಕಿರೀಟ ಅನ್ನೋದು ಗೊತ್ತಿಲ್ಲ. ಆದರೂ ಗಿಲ್ಲಿಗೆ ಬರೋದು ಮ್ಯಾಮ್. ಗಿಲ್ಲಿಗೆ ಹಾಂ, ಅಷ್ಟೇ. ಇಷ್ಟಪಡ್ತೀರಾ? ಗಿಲ್ಲಿಗೆ ಆಲ್ ದ ಬೆಸ್ಟ್. ಬಿಗ್ ಬಾಸ್ ನೋಡ್ತಾ ಇದೆಯಾ ನೀನು? ಎಷ್ಟು ದಿನದಿಂದ ನೋಡ್ತಿದ್ಯಾ? ಡೈಲಿ ನೋಡ್ತೀನಿ. ಡೈಲಿ ನೋಡ್ತೀಯ. ಯಾರು ಇಷ್ಟ ನಂಗೆ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಗಿಲ್ಲಿ ಯಾಕೆ? ಗಿಲ್ಲಿ ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿ ಕಾಮಿಡಿ ಮಾಡ್ತಾನೆ. ಅದಕ್ಕೆ ಕಾಮಿಡಿ ಮಾಡ್ತಾನಂತನಾ? ದಿನ ನೋಡ್ತೀಯ? ಅವ್ನು ಏನಾದ್ರು ಕಾಮಿಡಿ ನಿಂಗೆ ಗೊತ್ತಾ? ಯಾವ್ದಾರು ಹೇಳು ನೋಡೋಣ. ಡಬಲ್ ಡಿಬಿಲ್ ಡಕ್ಕ ಗಿಲ್ಲಿ ಗೆಲ್ಲಸ್ ಪಕ್ಕ. ದಡಮ ದೋಸೆ ಕಡು, ಚಿಕ್ಕಮ್ಮ ಚಟ್ನಿ ಕಡು. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕ ಸೊಪ್ಪು. ನೀವಿಬ್ರು ಮಾಡಿ ತಪ್ಪು. ಗಿಲಿ 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 ಅಂತರಿಕೆ ಸರಿ. ಜೈ ಗಿಲ್ಲಿ. ಥ್ಯಾಂಕ್ ಯು ಸರ್. ನೀವು ಬಿಗ್ ಬಾಸ್ ನೋಡ್ತೀರಾ? ಹಾಂ ಮೇಡಮ್, ಡೈಲಿ ನೋಡ್ತೀವಿ ನಾವು. ಡೈಲಿ ನಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಅಂದರೆ ಗಿಲ್ಲಿ. ಚೆನ್ನಾಗಿ ಮಾಡ್ತಿದ್ದಾರೆ, ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅವರೇ ಗೆಲ್ಬೇಕು ಮೇಡಮ್. ಗೆಲ್ಬೇಕು. ಹೌದು ಮೇಡಮ್. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಬೆಂಗಳೂರಿದೆ ಮೇಡಮ್. ಹೌದು ಮೇಡಮ್. ಇಷ್ಟೋ ತನಕ ವೆಯ್ಟ್ ಮಾಡ್ತಾ ಹೌದು ಮೇಡಮ್. ನಮ್ಮ ಮಗಳಿಗೋಸ್ಕರ ಮಗಳು ಗಿಲ್ಲಿ ನೋಡ್ಬೇಕು ಅಂತ ಕರ್ಕೊಂಡ್ಬಂದಿದ್ದೀನಿ ಮೇಡಮ್. ಅದು ಅವರೇ ಗೆಲ್ಬೇಕು ಮೇಡಮ್. ಚೆನ್ನಾಗಿ ಆಡ್ತಿದ್ದಾರೆ. ಬೇರೆ ಯಾರು ಗೆದ್ದರೂ ನಮ್ಗೆ ಇಷ್ಟ ಇಲ್ಲ, ಗಿಲ್ಲಿನೇ ಗೆಲ್ಬೇಕು. ಹೌದು ಮೇಡಮ್. ಬಿಗ್ ಬಾಸ್ ನೋಡ್ತೀವಿ ನಾವು. ಉತ್ತರ ಕರ್ನಾಟಕದವರು ಬಿಗ್ ಬಾಸ್ ನೋಡೋಕ್ಕಂತಾನೆ ಬೆಂಗಳೂರಿಗೆ ಬಂದಿರೋದು. ಬಿಗ್ ಬಾಸ್ ಗಿಲ್ಲಿ ಅಂದರೆ ಹುಚ್ಚು ನಮಗೆ. ಫುಲ್ ಫ್ಯಾನ್ಸ್ ಫಾಲೋವಿಂಗ್ ನಾವು ಗಿಲ್ಲಿದು. ಅವನ ಇಲ್ಲಿ ನೋಡ್ರಿ, ಹುಚ್ಚು ಅಭಿಮಾನ, ಫುಲ್ಲು ಹುಚ್ಚು ಅಭಿಮಾನ. ಎಂಥ ಟೈಮಲ್ಲೂ ಇವಾಗ 50 ಕೋಟಿ ಕಡಿಮೆ ನಮ್ಮ ಗಿಲ್ಲಿಗೆ. ತಲೆ ಕೆಟ್ಟರೆ 100 ಕೋಟಿಗಿಂತನೂ ಜಾಸ್ತಿ ಹೋಗೋದೆ. ಇನ್ನೂ ಟೈಮ್ ಸಿಕ್ಕಿಲ್ಲ ಅಷ್ಟೇ. ಈ ಗಿಲ್ಲಿ ಮಾಡಿರೋ ರೆಕಾರ್ಡು ಬ್ರೇಕ್ ಮಾಡೋದಿರಲಿ, ಟಚ್ ಮಾಡೋಕ್ಕೂ ಇಡೀ ಹಿಸ್ಟ್ರಿಲೇ ಅವ್ನಿಗೂ ತಾಕತ್ತಿಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಮೇಡಮ್, ಸುದೀಪ್ ಅವ್ರ ಒಂದು ಮಾತು ಹೇಳಿದ್ರು, ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು ಅಂತ. ನಮ್ಗೆ ಅಭಿಮಾನ ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು. ನಾವು ಬಡವ್ರ ಮಕ್ಕಳು ಮೇಲೆ ಬರಬೇಕು. ಈಗಿನ ಕಾಲ ಹೆಂಗಂದ್ರೆ ಬಡವ್ರ ಮಕ್ಕಳು ಮೇಲೆ ಬರೋಕ್ಕೇನೆ ಬಿಡಲ್ಲ. ಆ ಥರ ಬಡವ್ರ ಮಕ್ಕಳು ಬೆಳಿಬೇಕು. ಅಂಧ ಅಭಿಮಾನ ಅಲ್ಲ ನಮ್ಮದು, ಫುಲ್ ಅಭಿಮಾನ. ಹೃದಯದಿಂದ ಅಭಿಮಾನ ನಮಗೆ. ಸುದೀಪ್ ಅವ್ರು ಹೇಳಿದ್ರು ಅಂತ ನಾವು ಗಿಲ್ಲಿನ ಬಿಟ್ಕೊಡಕ್ಕಾಗಲ್ಲ. ಸುದೀಪ್ ಅವ್ರು ಅಂತಲ್ಲ, ಯಾರು ಹೇಳ್ಕೊಟ್ರು ಬಿಡೋಕ್ಕಾಗಲ್ಲ. ಗಿಲ್ಲಿ ಫುಲ್ ಅಭಿಮಾನ ನಮಗೆ. ಜೈ ಗಿಲ್ಲಿ. ಗಿಲ್ಲಿ ಅಭಿಮಾನಿ. ಗಿಲ್ಲಿ ಅವರು ಬಡವ್ರ ಮಕ್ಕಳು ನಾವು ಬೆಳೆಸ್ಬೇಕಂತಾನೆ ಬೆಳೆಸಿರೋದು. ನಾವು ಈ ಅಭಿಮಾನಿಗಳು ಮನ್ಸಿಗೆ ಗೆದ್ದಾಯ್ತು, ಈ ಬಿಗ್ ಬಾಸ್ ಗೆದ್ದಾಯ್ತು. ಇನ್ಮೇಲೆ ಹೊರಗಡೆ ಬಂದಾಗ ತೋರಿಸ್ತೀವಿ ಗಿಲ್ಲಿದು ಅವ ಹೆಂಗಿರುತ್ತೆ ನೋಡ್ರಿ. ಟಗರು ಟಮಟೆ ಅಟ್ಟ ಗಿಲ್ಲಿ ನಟ ಹೌದು ಮ್ಯಾಮ್. ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ. ಹೌದು, ಬೆಳಗ್ಗೆನೆ ಬಂದು ನಾವು ಗಿಲ್ಲಿ ಅಭಿಮಾನಿನೇ. ಹೌದು, ಬಂದಿದ್ದೀವಿ. ಹೌದು, ತುಂಬ ಇಷ್ಟ ಅವ್ನು ಮಾತಾಡೋದಕ್ಕೆ. ಅವನು ಮುಗ್ಧತೆ ಇಷ್ಟ. ಅವನು ಒಂಥರ ಅಪ್ಪಟ ಕನ್ನಡಿಗ, ಹಳ್ಳಿ ಸೊಗೂಡಿಂದ ಬಂದಿದ್ದಾನಲ್ಲ, ಹಾಗಾಗಿ ತುಂಬ ಇಷ್ಟ ಮೇಡಮ್ ನಮಗೆ ಅವನಂದರೆ. ನಮ್ಮ ಮನೆ ಎಲ್ಲರೂ ಗಿಲ್ಲಿ ಫ್ಯಾನ್ಸೇ. ಅವ್ನು ಮಾತಾಡೋಕ್ಕೇ ನಮ್ಗೆ ಅವ್ನು ಇಷ್ಟ. ಅವನೇ ಗೆಲ್ಲಬೇಕು. ಇಷ್ಟು ಜನ ನೋಡ್ತಾ ಇದ್ರೆ ಗಿಲ್ಲಿಗೇ ಸಪೋರ್ಟ್ ಮಾಡ್ತಿರೋದು. ಇಲ್ಲಿ ಬೇರೆಯವ್ರು ಯಾರ ನೇಮು ಹೇಳ್ತಾ ಇಲ್ಲ, ಎಲ್ಲ ಹೇಳ್ತಾ ಇರೋದು ಗಿಲ್ಲಿ ನೇಮೇ. ಗಿಲ್ಲಿನೇ ಪಕ್ಕ ಗೆಲ್ಲೋದು. ನಾವು ಇನ್ನೊಂದು ಅಹಂಕಾರದಿಂದ ಹಣ ಸಂಪಾದಿಸ್ಬೋದು, ಬಟ್ ಪ್ರೀತಿ ಇದೆಯಲ್ಲ, ಪ್ರೀತಿ ವಿಶ್ವಾಸ ಜನ ಸಂಪಾದಿಸಿರೋದು ಅವ್ನು ಗ್ರೇಟು. ಮೊದಲನೇದಾಗಿ ಅವ್ನು ಹಳ್ಳಿ ಹುಡುಗ, ತುಂಬ ಮುದ್ದತೆ ಹುಡುಗ. ಅವ್ನು ಗೆಲ್ಲಬೇಕು, ಗೆಲ್ತಾನೆ ಅನ್ನೋ ಕುತೂಹಲದಿಂದ ಇಡೀ ಕರ್ನಾಟಕನೇ ಕಾಯ್ತಿದೆ. ಮುಂದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಅಪ್ಪಟ ಕಿಚ್ಚ ಸುದೀಪ್ ಅಭಿಮಾನಿ. ದಯವಿಟ್ಟು ನನಗೆ ಗಿಲ್ಲಿನೇ ಗೆಲ್ಲಬೇಕು. ಥ್ಯಾಂಕ್ ಯು. ಹೌದು ಮ್ಯಾಮ್, ಥ್ಯಾಂಕ್ ಯು. ಇವತ್ತು ಬಿಗ್ ಬಾಸ್ ಫಿನಾಲೆ ನಡೀತಾ ಇದೆ. ಇನ್ನೇನು ಕ್ಷಣಗಳನ್ನ ಯಾರ
ತಲೆ ಕಿರೀಟ ಬರುತ್ತೆ ಅನ್ನೋದಕ್ಕೆ ಕಾದ್ ನೋಡ್ಬೇಕಾಗಿದೆ. ನೀವು ಯಾರ ಅಪ್ಪಟ ಅಭಿಮಾನಿ ಅಂತ? ನಾನು ಗಿಲ್ಲಿ ಫ್ಯಾನ್. ಓಕೆ, ಇಲ್ಲಿ ಬಂದಿರೋರ್ನೆಲ್ಲರೂ ಮಾತಾಡ್ತಾ ಗಿಲ್ಲಿ ಯಾಕೆ ಅಷ್ಟೊಂದು? ಅವ್ರು ಆ ಥರ ಕ್ರೇಜ್ನ ಕ್ರಿಯೇಟ್ ಮಾಡಿದ್ದಾರೆ, ಆ ಥರ ಶೋನ ರೂಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲೈಕ್ ಕಿಂಗ್ ಥರ ರೂಲ್ ಮಾಡಿದ್ದಾರೆ ಅವರು ಶೋಲಿ. ನಿನ್ನೆ ದಿನ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ಅಭಿಮಾನ ಇರಬೇಕು, ಅಂಧಾಭಿಮಾನ ಒಳ್ಳೇದಲ್ಲ, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು ಅನ್ನೋದು ಕೂಡ ಅವ್ರು ಹೇಳಿದ್ರು. ಸೊ ಅದಕ್ಕೆ ಏನು ಹೇಳ್ತೀರಾ? ಆ ಥರ ಕ್ರೇಜ್ ಅವ್ರು ಹುಟ್ಸಿರೋದ್ರಿಂದ ನಾವು ಹಿಂಗೆ ಆಡ್ತಾ ಇರೋದು ನಾವು ಆ್ಯಕ್ಚುಲಿ. ಸೊ ಆ ಥರ ಹುಚ್ಚಿ ಹಿಡಿಸಿದ್ದಾರೆ ಗಿಲ್ಲಿ ಅವರು, ಅದಕ್ಕೋಸ್ಕರ ನಾವು ಹುಚ್ಚರ ಥರ ಆಡ್ತಾ ಇದೀವಿ ಅಷ್ಟೇ. ಎಲ್ಲಿಂದ ಬಂದಿರೋದು? ನೆಲಮಂಗ್ಲಿಂದ ಬಂದಿದ್ದೀನಿ. ಇಲ್ಲಿ ಎಷ್ಟೋ ತನಕ ಇರೋದು? ಗಿಲ್ಲಿ ಅವ್ರು ಬರೋ ತನಕ ವೇಟ್ ಮಾಡ್ತೀರಾ? ಇಷ್ಟೊತ್ತು ನಿಂತಿದ್ದೀನಿ. ಸೊ ನಾನು ನೋಡ್ಕೊಂಡು ಹೋಗ್ಬೇಕು ಅಂತ ಫುಲ್ ಪ್ರಿಪೇರ್ ಆಗಿ ಬಂದಿದ್ದೀನಿ. ನಾನು 4 o'clockಗೆ ಬಂದೆ, ಈಗ 8 ಆಗ್ತಾ ಬಂತು. ಬಟ್ ಐ ಥಿಂಕ್ 12 ಆಗ್ಬೋದು ಮೇ ಬಿ. 12ವರೆಗೂ ಬಿಡಲ್ಲ ಅಂತ ನನ್ನ ಗೆಸ್ಸು. ಅಷ್ಟೊಂದು ಹುಚ್ಚು ಅಭಿಮಾನ ಇರೋದಕ್ಕೆ ಏನಾದರೂ ಒಂದು ಮೇನ್ ಕಾರಣ ಇರುತ್ತೆ. ಅದೇ ಅವ್ರ ಶೋನ ರೂಲ್ ಮಾಡಿದ್ದಾರೆ, ಪ್ರತಿಯೊಬ್ಬರಿಗೂ ನಗ್ನಗ್ತಾ ಟಾನ್ ಕೊಟ್ಟಿದ್ದಾರೆ. ಅವ್ರು ಇಡೀ ಶೋನ ಅವರೊಬ್ಬರನ್ನೇ ಲೀಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಮಗೆ ಅವ್ರಂದರೆ ತುಂಬ ಇಷ್ಟ. ಡಾಕ್ ಸತೀಶ್ ಅವ್ರು ಹೇಳ್ತಾ ಇದ್ರು ಈ ಸರಿ ಗಿಲ್ಲಿ ವಿನ್ ಆಗಲ್ಲ, ಅವ್ರು ವಿನ್ ಆಗಿಲ್ಲ ಅಂತ. ಅವ್ರು ಹೇಳೋದೆಲ್ಲ ಸುಳ್ಳೆ, ಅವ್ರು ಹೇಳೋ ಬಿಲ್ಡಪ್ ಎಲ್ಲ ಸುಳ್ಳೆ. ಸೊ ಅವ್ರ ಮಾತಿಗೆ ನಾವು ಕಿವಿನೇ ಕೊಡೋದಿಲ್ಲ, ಕಿವಿನೇ ತೆಗೆದು ಆಚೆ ಇಟ್ಬಿಡ್ತೀವಿ. ಒಂದಷ್ಟು ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇರುವಂಥದ್ದು ಅಶ್ವಿನಿ ಅವ್ರು ವಿನ್ ಆಗ್ತಾರೆ ಅನ್ನುವಂಥದ್ದು ಬರ್ತಾ ಇದೆ, ಏನು ಹೇಳ್ತೀರಾ? ಐ ಥಿಂಕ್ ಅವ್ರು ಆಗೋದಿಲ್ಲ. ಬಿಕಾಸ್ ಬಟ್ ಅಶ್ವಿನಿ ಅವರು ಟಾಂಗ್ ಕೊಟ್ಟಿದ್ದಕ್ಕೆ ಗಿಲ್ಲಿದು ಒಂದು ಸ್ಕೋಪ್ ನಮಗೆ ಗೊತ್ತಾಗಿದ್ದು. ಸೊ ವಿನ್ ಅಂತೂ ಅವ್ರು ಆಗೋದಿಲ್ಲ, 200% ಗಿಲ್ಲಿನೇ ಆಗೋದು. ಕೊನೆದಾಗ ಏನು ಹೇಳ್ತೀರಾ? ಸೊ ಆಲ್ ದ ಬೆಸ್ಟ್ ಗಿಲ್ಲಿ. ಸೊ ನೀವು ರೂಲ್ ಮಾಡಿದ್ದೀರಾ, ಈ ವಿನ್ನಿಗೆ ನೀವು ಹರಹರು ಅಂತ ಹೇಳ್ತೀನಿ ನಾನು. ನೀವೇನು ಹೇಳ್ತೀರಾ? ನೀವು ಯಾರ ಅಪ್ಪಟ ಅಭಿಮಾನಿ? ಗಿಲ್ಲಿ. ಯಾಕೆ ಅಂದರೆ ಅವರು ಮಾಡ್ತಿರೋ ಕಾಮಿಡಿ ಆಗಿರ್ಬೋದು, ಅವ್ರು ಆಡ್ತಿರೋದು ಆಟ ಎಲ್ಲನೂ ತುಂಬ ಸಖತ್ ಇಷ್ಟ ನನಗೆ. ಅದಕ್ಕೆ ಅವ್ರ ಅಪ್ಪಟ ಅಭಿಮಾನಿ ನಾನು. ಗಿಲ್ಲಿ ಅವ್ರು ನೋಡಬೇಕು ಅಂತಲೇ ಇಷ್ಟೊತ್ತವರೆಗೂ ನಾನು ಕಾಯ್ಕೊಂಡು ನಿಂತಿದ್ದೀನಿ. ಅವ್ರು ಬಂದ ಮೇಲೆ ನಾವು ಹೋಗೋದು, ಅಲ್ಲಿವರೆಗೂ ಹೋಗಲ್ಲ. ಅವ್ರು ಅಟ್ಲೀಸ್ಟ್ ಅವರು ಬಂದು ಇದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲಿಂದ ಹೋಗೋದಾದ್ರೂ ನಾನು ನೋಡಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಅವರು ಆಡ್ತಿರೋದು ಆಟ ಆಗಿರ್ಬೋದು, ಮಾತಾಡ್ತಿರೋದಾಗಿರ್ಬೋದು, ಟಾಂಟ್ ಕೊಡೋದಾಗಿರ್ಬೋದು ಎಲ್ಲರೂ ತುಂಬ ಸಖತ್ ಇಷ್ಟ ನನಗೆ. ಅವ್ರು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀರಾ? ನಾವು 4 o'clock ಬಂದಿರಿ. 4 o'clock ಬಂದಿರಿ. ಅಷ್ಟೊಂದು ಹುಚ್ಚ ಅಭಿಮಾನಕ್ಕೆ ಏನಾದ್ರು ಒಂದು ಮೇನ್ ರೀಸನ್ ಇರುತ್ತೆ, ಏನು? ಅದೇ ಹೇಳಿದ್ನಲ್ಲ, ಅವರು ಆಡ್ತಿರೋ ಆಟ ಆಗಿರ್ಬೋದು, ಮಾತಾಡ್ತಿರೋದು ಟಾಂಟ್ ಕೊಡೋದಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಕಾಮಿಡಿ ಆಗಿರ್ಬೋದು ಎಲ್ಲ ತುಂಬ ಸಖತ್ತಾಗಿ ಮಾಡ್ತಾರೆ ಅವರು. ಅದಕ್ಕೆ ಅವ್ರ ಕಂಡ್ರೆ ತುಂಬ ಇಷ್ಟ ನನಗೆ. ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈಗ ಗಿಲ್ಲಿ ಅವ್ರು ವಿನ್ ಆಗಲ್ಲ, ಅಶ್ವಿನಿ ಅವ್ರು ವಿನ್ ಆಗ್ತಾರೆ ಅಂತ, ಏನು ಹೇಳ್ತೀರಾ? ಏನಿಲ್ಲ, ಗಿಲ್ಲಿನೇ ಪಕ್ಕ ವಿನ್ ಆಗೋದಂದ್ರೆ ಗಿಲ್ಲಿನೇ. ಯಾಕಂದರೆ ಓಟ್ ಆಗ್ತಿರೋದಾಗಿರ್ಬೋದು, ಇದರಲ್ಲೆಲ್ಲ ಆಗ್ತಿರೋದಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲೆಲ್ಲ ಆಗ್ತಿರೋದಾಗಿರ್ಬೋದು, ಫುಲ್ಲು ಎಲ್ಲನೂ ಗಿಲ್ಲಿನೇ ವಿನ್ ಆಗೋದು. ನಂಗೆ ತುಂಬ ಪಕ್ಕ ಅನಿಸ್ತಿದೆ ಗಿಲ್ಲಿನೇ ವಿನ್ ಆಗೋದು. ಯಾರು ಯಾಕಂದರೆ ಅಶ್ವಿನಿ ಅವರು ಹೇಳ್ತಾರೆ, ಅವರು ಆಟ ಆಡಿದ್ದಾರೆ ಹಂಗಂತ ಅಂದ್ಬಿಟ್ಟು ಅವರಿಂದನೇ ಅಲ್ವಾ ಗಿಲ್ಲಿ ಅವರು ಹೇಗೆ ಬಂದಿರೋದು ಅಂದರೆ ಅವರಿಂದನೇ ಬಂದಿರೋದು. ಸೊ ಅದಕ್ಕೆ ಗಿಲ್ಲಿನೇ ಪಕ್ಕ ವಿನ್ ಆಗೋದು, ಅಶ್ವಿನಿ ಅವರು ವಿನ್ ಆಗೋಕ್ಕೆ ಚಾನ್ಸ್ ಇಲ್ಲ. ಡಾಕ್ ಸತೀಶ್ ಅವ್ರು ವಿನ್ ಆಗಲ್ಲ ಅಂತ ಇದ್ದಾರೆ. ಅವ್ರು ಹೇಳೋದೆಲ್ಲ ಫುಲ್ಲು ಸುಳ್ಳು. ಯಾಕಂದ್ರೆ ಅವ್ರು ಮಾಡ್ತಿರೋದು ವೀಡಿಯೋಸ್ ಆಗಿರ್ಬೋದು ಎಲ್ಲನೂ ಸುಳ್ಳೇನೇನೆ. ಯಾಕೆ ಗಿಲ್ಲಿನೇ ಪಕ್ಕ ವಿನ್ ಆಗೋದು. ಕೊನೆಯದಾಗಿ ಏನು ಹೇಳ್ತೀರಾ? ಆಲ್ ದ ಬೆಸ್ಟ್ ಗಿಲ್ಲಿ ಅವರೇ. ಅವ್ರಿಗೆ ನೀವೇ ವಿನ್ ಆಗ್ಬಿಟ್ಟು ಬನ್ನಿ ಅಷ್ಟೇ. ಥ್ಯಾಂಕ್ ಯು. ಮೇಡಮ್, ನೀವು ಹೇಳಿದ್ರೆ ಅಂಧ ಅಭಿಮಾನಿ ಇರಬೇಕು, ಅಂಧ ಅಭಿಮಾನ ಅಲ್ಲ ಅಂತ. ನೀವು ಹೇಳಿದ್ರೆ ಅಂಧ ಅಭಿಮಾನಿ ಇರಬಾರ್ದಂತ. ನಾವೇನೇನಾದರೂ ಟ್ಯಾಟು ಹಾಕ್ಸ್ಕೊಂಡಿದೀವ? ನಾವು ಬಂದಿದ್ದೀವಿ, ಎಂಕರೇಜ್ ಮಾಡಕ್ಕೆ ಬಂದಿದ್ದೀವಿ. ಎಂಕರೇಜ್ ಮಾಡೋದು ಅಂಧ ಅಭಿಮಾನ ಅಂದರೆ ಮತ್ತೆ ಯಾವ ಥರದಲ್ಲಿ ಅಭಿಮಾನ ತೋರಿಸ್ಕೋಬೇಕನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಈ ಅಭಿಮಾನ ಯಾಕಂದರೆ ಅವನೊಬ್ಬ ಬಡವ್ರ ಮಗ. ನಾವು ಬಡವ್ರ ಮಕ್ಕಳಿಗೆ ಬಡವ್ರ ಮಗ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಹೊರತಾಗಿ ಯಾವುದೋ ಅಶ್ವಿನಿ ಗೌಡಗೋ ಮತ್ತೊಬ್ರಿಗೋ ಅಲ್ಲ. ಇದು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೀವು ಹೇಳಿದ್ದಕ್ಕೆ ಇಲ್ಲಿರೋರಲ್ಲಿ 90% ಐ ಟಿ ಹೋಲ್ಡರ್ಸ್ ಇದ್ದಾರೆ. ಇಲ್ಲಿ ಕೂಡ ಐ ಟಿ ಹೋಲ್ಡರ್. ಅವರು ಊರು ಬಿಟ್ಟು ಬಂದು ದುಡಿಯಕ್ಕಂತ ಬಂದರು. ಅವರಲ್ಲಿರೋ ಟ್ಯಾಲೆಂಟು ಅವ್ರನ್ನ ಬೆಳೆಸ್ತು. ಟ್ಯಾಲೆಂಟ್ಗೆ ಬೆಲೆ ಕೊಡ್ಬೇಕು ಮೇಡಮ್. ಬಡವ್ರ ಮಕ್ಕಳು ಅದು ಇದು ಅಂತಲ್ಲ, ಅವ್ರ ಟ್ಯಾಲೆಂಟ್ಗೆ ಬೆಲೆ ಕೊಡಬೇಕು. ಅವನೊಬ್ಬ ಐ ಟಿ ಹೋಲ್ಡರ್ ಆಗ್ಬಿಟ್ಟು ಯಾವುದೇ ಟ್ಯಾಲೆಂಟ್ಗೆ ಎಜುಕೇಷನ್ ಮ್ಯಾಟ್ರ್ ಆಗಲ್ಲ ಅಥವಾ ದುಡ್ಡು ಮ್ಯಾಟ್ರ್ ಆಗಲ್ಲ. ಟ್ಯಾಲೆಂಟ್ ಇರಬೇಕು, ಬೆಳಿಬೇಕು ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಜಿದ್ದಾಜಿದ್ದಿ ಏನಿಲ್ಲ ಜಿದ್ದಾಜಿದ್ದಿ ಏನೂ ಇಲ್ಲ ಮೇಡಮ್. ನೀವ್ ಹೇಳ್ತಾ ಇದ್ದೀರಾ ಗಿಲ್ಲಿ ಗೆಲ್ಲುವ ಚಾನ್ಸಸ್ ಇದೆ ಅಂತ. ಗಿಲ್ಲಿ ಗೆದ್ದಾಕ್ಬಿಟ್ಟಿದೆ ಮೇಡಮ್, ಗಿಲ್ಲಿ ಗೆದ್ದಾಕ್ಬಿಟ್ಟಿದೆ. ಕಾಂಪಿಟೇಷನ್ ಅನ್ನೋ ಮಾತೇ ಇಲ್ಲ, ಗಿಲ್ಲಿ ಗೆದ್ದಾಕ್ಬಿಟ್ಟಿದೆ ಆಲ್ರೆಡಿ. ಡಾಕ್ ಸತೀಶ್ ಎಷ್ಟೋ ನಿಂದು ಇದು ಶರ್ಟು? ಇದು ಅವ್ರನ್ನ ಅಯ್ಯೋ
ಮೇಡಮ್ ನಾನು ಲೋಗೋ ಹಾಕ್ಸ್ಕೋತೀನಿ. ಇದು 50 ಕೋಟಿ ನಂಬ್ತೀರಾ? 50 ಕೋಟಿ ಮೇಡಮ್. ಅವ್ನು ನಂಗೆ ಹಾಕೊಂಡು ನಾಯಿಗೆ 20 ರೂಪಾಯಿ ಕೊಡಲ್ಲ. ಅವನು 200 ಕೋಟಿ 300 ಕೋಟಿ ಕೊಟ್ಟು ಎಲ್ಲಿ ಮೇಡಮ್ ತಗೋತಾನೆ? ಕಾಂಟ್ಯಾಕ್ಟ್ ಮಾಡಿ 2 ಲಕ್ಷ 3 ಲಕ್ಷ ಕೇಳ್ತಾನೆ. 30,000 ನಿಮ್ಗೆ ಕೊಡ್ತಾನೆ. ಹೋಗಿ ಪ್ರಶ್ನೆ ನಾನೇ ಕೇಳ್ತೀನಿ. ಪ್ಲಸ್ ಪಾಯಿಂಟ್ ಸಾಕು, ಇಬ್ರು ಬಿಟ್ರೆ ಇನ್ ಯಾರು ಇಲ್ಲ. ಹೌದು, ಗಿಲ್ಲಿ 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 ಪ್ಲಸ್ ಪಾಯಿಂಟ್. ಏನು ಹೇಳಲ್ಲ, ಗಿಲ್ಲಿಗೆ ಹೇಳ್ತಾರೆ ಅಷ್ಟೇ. 100% ಅವರನ್ನೇ ಗೆಲ್ಲೋದು. ಗಿಲ್ಲಿ ಎಲ್ಲಿಂದನೋ ಬಂದಲ್ಲ, ಗಲ್ಲಿಯಿಂದ ಬಂದವನು. ಅವ್ನ ಟ್ಯಾಲೆಂಟು ನೀವೇ ನೋಡಿದ್ದೀರಾ. ಅಷ್ಟು ಬಿಟ್ರೆ ಇಷ್ಟು ಜನ ಅವ್ರ ಅಭಿಮಾನಿಗಳು, ಆ ಓಟ್ ಬಂದು 37 ಕೋಟಿ, ಇನ್ನೂ ಜಾಸ್ತಿನೇ ದಾಟಿದೆ. ಅಷ್ಟು ಬಿದ್ದಿದೆಯಲ್ಲ ಅವ್ರಿಗೆ, ಅಷ್ಟು ಅಭಿಮಾನ, ಅಷ್ಟೇ ಸಾಕು ಅವ್ರಿಗೆ. ಆ ಅಭಿಮಾನ ಇದೆಯಲ್ಲ ಮ್ಯಾಮ್. ಗಿಲ್ಲಿ ಬರ್ತಾರೆ, ಗೆದ್ದು ಬರ್ತಾರೆ, ಕಪ್ಪಿಡ್ಕೊಂಡ್ ಬರ್ತಾರೆ. ನೀವೇ ನೋಡಿ ನೋಡಿ ಅಷ್ಟೇ. ಒಂದಷ್ಟು ಹರಿದಾಡ್ತಾ ಇತ್ತು, ಸಿಂಪತಿ ಕಾರ್ಡ್ನ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ಮ್ಯಾಮ್ ಅದೆಲ್ಲ ಏನೂ ಇಲ್ಲ. ಅದು ಬೇರೆ ಯಾರ ಕಡೆನೋ ಅವ್ರಿಗೆ ಆಗದೇವ್ರ ಕಡೆನೋ ಬಂದಿರುತ್ತೆ. ಅದು ಬಿಟ್ಟರೆ ಗಿಲ್ಲಿ ಬಗ್ಗೆ ಹೇಳೋ ಮಾತಿಲ್ಲ. ಒಂದು ಇಷ್ಟು ಫ್ಯಾನ್ಸ್ಗಳು ಈ ಥರ ಈ ಬಿಗ್ ಬಾಸ್ ಸೀಸನಲ್ಲೇ ನಾನೇ ಯಾವತ್ತೂ ನೋಡಿರಲಿಲ್ಲ. ಇವತ್ತೇ ಇಷ್ಟು ಬಂದು ನಾನು ನೋಡ್ತಾ ಇರೋದು. ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ನಾನು. ಇಲ್ಲಿ ಫಸ್ಟ್ ಟೈಮ್ ನಾನು ಬಿಗ್ ಬಾಸ್ ಅಷ್ಟೇ ಮ್ಯಾಮ್. ಇನ್ನೇನು ಹೇಳಲ್ಲ ಮ್ಯಾಮ್. ಟ್ಯಾಕ್ಸ್ ಸತೀಶ್ಗೆ ಏನು ಹೇಳೋದಿಲ್ಲ ಇಲ್ಲಿ. ಇಷ್ಟೇ ಅವ್ರದ್ದು. ಇನ್ನೇನು ಹೇಳಲ್ಲ ಅವ್ರ ಬಗ್ಗೆ. ಡಾಕ್ಟರ್ಸ್ ಇಷ್ಟೇನೆ, ಸುಮ್ಮನೆ ಹೇಳೋದಲ್ಲ. ಅವರು ಕೊಚ್ಕೊಳ್ಳೋದು ಏನೂ ಇಲ್ಲ. ಏನಿಲ್ದಿರ ನನಗೆ ಏನಕ್ಕೆ ಮಾತಾಡ್ತಾರೆ ಅವರು? ಏನು ಪ್ರಯೋಜನ? ಏನೂ ಇಲ್ಲ ಅವ್ರು ಮಾತಾಡೋದು. ಒಳಗಡೆ ಸಂಧಾನ ಎಷ್ಟೇ ನೋಡಿದ್ರು ಅಷ್ಟೇನೆ. ಗಿಲ್ಲಿ ಗೆಲ್ಲೋದು ಪಕ್ಕ, ಮಿಸ್ ಇಲ್ಲ. ಆಯ್ತು ಅಲ್ಲ, ಇನ್ನೂ ಟೈಮ್ ಇದೆ. ಇನ್ನು ಟೈಮ್ ಇದೆ. ಗೆದ್ದಾಗ ಹೇಳ್ತಾರೆ ನಮ್ ಗಿಲ್ಲಿ ಬರ್ಬೇಕು. ಆಯ್ತು